ಹಲೋ ಡೈನಾಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲನೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಮತ್ತು ನಾಳೆಗೆ ಯಾವ ರೀತಿ ಟ್ರೇಡ್ ಮಾಡೋದು ಅಂತ ನಾವು ಕ್ಲಿಯರಾಗಿ ನೋಡ್ತಾ ಹೋಗೋಣ. ಫಸ್ಟು ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಿಫ್ಟಿ ಚಾರ್ಟಲ್ಲಿ ಇದ್ದೀನಿ ನಾನು. ನಿಫ್ಟಿಯಲ್ಲಿ ನಮಗೆ ಲಾಸ್ಟ್ ಫ್ರೈಡೆ ಬಂದು ಇಲ್ಲಿ ನಮಗೆ ಇಂಟ್ರಾ ವೀಕ್ ನಮಗೆ ಸೆಲ್ ಕೊಡ್ತು, ಕಾಣಿಸ್ತಾ ಇದೆಯಾ? ಎಲೆಕ್ಷನ್ ರಿಸಲ್ಟ್ ಡೇ ಮಾತ್ರ ನಮಗೆ ಈ ಇಂಟ್ರಾ ವೀಕ್ ನಮಗೆ ಸೆಲ್ ಕೊಟ್ಟಿತ್ತು. ಓಕೆ, ಕಾಣಿಸ್ತಾ ಇದೆ ಇಲ್ಲಿ ಇಂಟ್ರಾ ವೀಕ್ ಇಲ್ಲಿ ಸೆಲ್ ಕೊಟ್ಟಿದ್ದು ನಮಗೆ. ಇಲ್ಲಿಂದ ಮಾರ್ಕೆಟ್ ಬಂದು ನಮಗೆ ಕಂಪ್ಲೀಟಾಗಿ ನಮಗೆ ಅಪ್ಸೈಡ್ಗೆ ಮೂವ್ ಆಗ್ತಾನೆ ಹೋಯ್ತು ಮಾರ್ಕೆಟು. ನೋಡಿ ಇಲ್ಲಿಂದ ಮಾರ್ಕೆಟ್ ನೋಡಿ, ಗ್ರೀನ್ ಲೈನ್ ನಿಮಗೆ ಹಸಿರು ಲೈನ್ ಕಾಣಿಸ್ತಾ ಇದೆಯಾ? ಸೊ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಬಜೆಟ್ ಡೇ ದಿನವೂ ಕೂಡ ನಮಗೆ ಅಷ್ಟು ಡೌನ್ ಆದರೂ ಕೂಡ ಇದು ಸೆಲ್ ಕೊಟ್ಟಿರಲಿಲ್ಲ. ಇಲ್ಲಿಂದ ಮಾರ್ಕೆಟ್ ಮೇಲೇ ಹೋಗಿತ್ತು. ಬಟ್ ಸ್ವಲ್ಪ ಝೂಮಾಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫ್ರೈಡೇ ಬಂದು ನಮಗೆ ಈ ಇಂಟ್ರಾ ವೀಕ್ ಕೆಳಗಡೆ ಈ ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಿತ್ತು. ಇಲ್ಲಿ ಮಾರ್ಕೆಟ್ ಸೆಂಟಿಮೆಂಟ್ ನೋಡೋದಾದ್ರೆ ನಮಗೆ ಆದಷ್ಟು ಯಾವಾಗ ಇಲ್ಲಿ ಸೆಲ್ ಕೊಡ್ತು, ಸೊ ಇಲ್ಲಿಂದನೇ ನಮಗೆ ನೆಗೆಟಿವ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದನೇ ಮಾರ್ಕೆಟ್ ಬಂದು ನೆಗೆಟಿವ್ ಸೆಂಟಿಮೆಂಟ್ ನಮಗೆ ಫ್ರೈಡೆಯಿಂದನೇ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಆಲ್ರೆಡಿ ಇವತ್ತು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇದು ಡೌನ್ ಸೈಡ್ಗೆ ಬಂದಿದೆ ಮಾರ್ಕೆಟು. ಸೊ ಒಂದು ಒಳ್ಳೆ ಬಿಗ್ ಫಾಲ್ ಆಗಿದೆ ಇವತ್ತು ಕೂಡ. ಸೊ ಬಾಟಮಲ್ಲಿ ಒಂದು ವೀಕ್ಲಿ ಕಾಜನ್ ಕೂಡ ನಮಗೆ ಪ್ರಿಪ್ರೇಷನ್ ಆಗ್ತಾ ಇದೆ. ಇಲ್ಲಿ ಬಾಟಮಲ್ಲಿ ಒಂದು ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಾ? ಸೊ ಇನ್ ಕೇಸ್ ನಾಳೆ ಮಾರ್ಕೆಟ್ ಬಂದು ಇದಕ್ಕಿಂತನೂ ಕೂಡ ಬಾಟಮಲ್ಲಿ ನಮ್ಗೆ ಒಂದು ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ, ಸೊ ಆವಾಗ ನಾವು ಫರ್ದರ್ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊತೀವಿ. ಇನ್ ಕೇಸ್ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗಿ ಅಪ್ಸೈಡ್ಗೆ ಮೂವ್ ಆಗಿ ಇಲ್ಲಿ ID3ಯಲ್ಲಿ ನಮಗೆ ಸ್ಪೀಡ್ ಸಿಗ್ನಲ್ ನಮಗೆ ಬೈ ಕೊಟ್ಟರೆ, ಸೊ ಆವಾಗ ನಾವೇನು ಮಾಡ್ತೀವಿ, ಮತ್ತೆ ಕಾಲ್ ಕಡೆ ಟ್ರೇಡನ್ನು ತೊಗೊತೀವಿ. ಕಾಲ್ ಕಡೆ ಟ್ರೇಡ್ ತೊಗೊಂಡ್ರು ಕೂಡ ಈ ರೆಡ್ ಲೈನ್ ಕಾಣಿಸ್ತಾ ಇದೆಯಾ? ಸೊ ಇಲ್ಲಿವರೆಗೆ ನಾವು ಟ್ರೇಡನ್ನು ತೊಗೊಬೋದು ಈಸಿಯಾಗಿ. ಇದು ನಿಫ್ಟಿಯಲ್ಲಿ. ಇನ್ನು ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ, ಸೊ ಬ್ಯಾಂಕ್ ನಿಫ್ಟಿ ನೋಡೋದಕ್ಕಿಂತ ಮುಂಚೆ ಒಂದು ವಿಷಯನ ನಿಮಗೆ ಹೇಳ್ತೀನಿ. ಸೊ ಮಾರ್ಕೆಟಲ್ಲಿ ನೋಡಿ, ಕೆಲವು ದಿನಗಳು ನಮಗೆ ವಾಲಟಿಲಿಟಿ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾನೇನು ಮಾಡ್ತಾ ಇದ್ದೀನಿ, ಸ್ವಲ್ಪ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ. ಇದು ನಾನು ಸುಮಾರು ದಿನದಿಂದ ಹೇಳ್ತಾ ಇದ್ದೀನಿ. ಸ್ವಲ್ಪ ನಾನು ಈಕ್ವಿಟೀಸ್ ಕಡೆ ನಾನು ಟ್ರೇಡನ್ನು ತೊಗೊತಾ ಇದ್ದೀನಿ ಅಂತ. ಏನಕ್ಕೆ ಅಂದರೆ ಈಕ್ವಿಟೀಸಲ್ಲಿ ನಮಗೆ ತುಂಬ ಆಪ್ಷನ್ಗಳಿರುತ್ತೆ. ಆಪ್ಷನ್ ಅಂದರೆ ತುಂಬ ಆಯ್ಕೆಗಳಿರುತ್ತೆ ಸ್ಟಾಕ್ಗಳಲ್ಲಿ. ನಾವು ಯಾವ ಸ್ಟಾಕನ್ನು ಬೇಕಾದರೂ ಸೆಲೆಕ್ಟ್ ಮಾಡಿ ನಾವು ಟ್ರೇಡನ್ನು ತೊಗೊಬೋದು. ಸೊ ಅದರಿಂದ ನಮಗೆ ಈಕ್ವಿಟೀಸಲ್ಲಿ ತುಂಬ ನಮಗೆ ಆಯ್ಕೆಗಳು ಇರೋದ್ರಿಂದ, ಅಂದರೆ ಒಂದಲ್ಲ ಒಂದು ಸ್ಟಾಕಲ್ಲಿ ನಾವು ಟ್ರೇಡ್ ಮಾಡೋದ್ರಿಂದ ನಮಗೆ ಈಸಿಯಾಗಿ ಯಾವೆಲ್ಲ ನಮಗೆ ಸ್ಟಾಕಲ್ಲಿ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಇರುತ್ತೆ ಅಂಥ ಸ್ಟಾಕ್ಗಳಲ್ಲಿ ನಾವು ಟ್ರೇಡ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಸ್ವಲ್ಪ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ನಾವು ಟ್ರೇಡನ್ನು ಅವಾಯ್ಡ್ ಮಾಡ್ತಾ ಇದ್ದೀವಿ. ಸೊ ನಾವು ಬ್ಯಾಂಕ್ ನಿಫ್ಟಿಲೂ ನೋಡೋದಾದರೆ, ಬ್ಯಾಂಕ್ ನಿಫ್ಟಿಲೂ ಕೂಡ ಸೇಮ್ ಪ್ರೋಸೆಸ್ ಇದೆ. ಮಾರ್ಕೆಟ್ ಬಂದು ಬಾಟಮಲ್ಲಿ ನಮಗೆ ಒಂದು ವೀಕ್ಲಿ ಕಾಜನ್ ಪ್ರಿಪ್ರೇಷನ್ ಆಗ್ತಾ ಇದೆ. ಬಟ್ ಮಾರ್ಕೆಟಲ್ಲಿ ನಮಗೆ ನೆಗೆಟಿವ್ ಸೆಂಟಿಮೆಂಟ್ ಇದೆ. ಓಕೆ, ಬಟ್ ನಮಗೆ ಡೈಲಿ ಟ್ರೆಂಡ್ ಮತ್ತು ವೀಕ್ಲಿ ಟ್ರೆಂಡ್ ನೀವು ನೋಡಿದ್ರೆ ಇವೆರಡೂ ಕೂಡ ನಮಗೆ ಬೈಯಿಂಗ್ ಸೈಡೇ ಇದೆ. ಸೊ ನಾಳೆ ಏನಾದರೂ ಈ ವೀಕ್ಲಿಗಿಂತ ಕೆಳಗಡೆ, ಸೇಮ್ ನಾನು ಹೇಳಿದ್ನಲ್ಲಿ ನಿಫ್ಟಿಲಿ, ಸೊ ಅದೇ ರೀತಿ ವೀಕ್ಲಿದು ಏನು ಬಂದಿದೆ, ಸೊ ಇದಕ್ಕಿಂತ ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಆದರೆ, ಸೊ ಅವಾಗ ನಾನು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊತೀನಿ. ಇನ್ ಕೇಸ್ ಇಲ್ಲಿಂದ ಫರ್ದರ್ ಅಪ್ಸೈಡ್ಗೆ ಮೂವ್ ಆಗಿ ID3 ನಮಗೆ ಬೈ ಕೊಟ್ಟರೆ ಆವಾಗ ನಾವು ಕಾಲ್ ಕಡೆ ಟ್ರೇಡನ್ನು ತೊಗೊತೀವಿ. ಇದು ಬ್ಯಾಂಕ್ ನಿಫ್ಟಿಲಿ. ಸೊ ಇವತ್ತು ನಾವು ಈಕ್ವಿಟೀಸಲ್ಲಿ ಯಾವ ಸ್ಟಾಕಲ್ಲಿ ನಾವು ಟ್ರೇಡ್ ಮಾಡಿದ್ವಿ ಅಂದರೆ, ನೋಡಿ ಲೂಪಿನಲ್ಲಿ ನಮಗೆ ಯಾವಾಗ ಮಾರ್ಕೆಟ್ ಬಂದು ಈ ರೀತಿ ಬೆಳಿಗ್ಗೆ ಗ್ಯಾಪ್ ಡೌನ್ ಆಗಿ ನಮಗೆ ಬೆಳಿಗ್ಗೆ ಮಾರ್ಕೆಟಲ್ಲಿ ಈ ಇಂಟ್ರಾ ವೀಕ್ ಎಡ್ಜ್ ಪಾಯಿಂಟ್ ಹತ್ರ ಬಂದು ಈ ರೀತಿ ಒಂದು C1D ಕಾಜನ್ ಬಂತು ಈ ಜಾಗದಲ್ಲಿ. ಸೊ ಇಲ್ಲಿ ನಾವು ಕಾಲ್ ಆಪ್ಷನ್ ಎಂಟ್ರಿ ತಗೊಂಡಿದ್ವಿ. ಫರ್ದರ್ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ಗೆ ಮೂವ್ ಆಯಿತು. ಲೂಪಿನಲ್ಲಿ ನಮಗೆ ಪ್ರಾಫಿಟ್ ಆಯಿತು. ನೋಡಿ ಯಾವಾಗ ಈ ರೀತಿ ಜಿಗ್ಜಾಗ್ಗಳು ಬಂತು ಮತ್ತು ಗ್ರೀನ್ ಲೈನ್ ಟಚ್ ಆಯಿತು, ಸೊ ಇಲ್ಲಿ ನಾವು ಲೂಪಿನಲ್ಲಿ ಪ್ರಾಫಿಟನ್ನು ಬುಕ್ ಮಾಡ್ಕೊಂಡ್ವಿ, ಇಲ್ಲಿ ಎಕ್ಸಿಟನ್ನು ಮಾಡ್ಕೊಂಡ್ವಿ. ಸೊ ID3ಯಲ್ಲೂ ಕೂಡ ನಮಗೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಈ ಜಿಗ್ಜಾಗ್ ಕೂಡ ಬೈ ಜಿಗ್ಜಾಗ್ ಬಂತು, ಇಲ್ಲೂ ಕೂಡ ಒಂದು ಜಿಗ್ಜಾಗ್ ಬಂತು. ಸೊ ಇಲ್ಲಿ ನಾವು ಕಾಲ್ ಆಪ್ಷನ್ನ ತಗೊಂಡಿದ್ವಿ. ಫರ್ದರ್ ಇಲ್ಲಿಂದ ಮಾರ್ಕೆಟ್ ಮೂವ್ ಆಯಿತು. ಸೊ ಯಾವಾಗ ಈ ಟೈನಿ ಜಿಗ್ಜಾಗ್ ಬಂತು, ಇಲ್ಲಿ ನಾವು ಎಕ್ಸಿಟನ್ನು ಮಾಡ್ಕೊಂಡ್ವಿ. ಇದು ಲೂಪಿನಲ್ಲಿ ಇವತ್ತು ನಾವು ಮಾಡಿದಂಥ ಟ್ರೇಡು. ಸ್ಟಾಕ್ಸಲ್ಲಿ ನಮಗೆ ಈಸಿಯಾಗಿ ಟ್ರೇಡನ್ನು ತೊಗೊಬೋದು. ಕ್ಲಿಯರ್ ಬೈ, ತುಂಬ ಸ್ಟಾಕ್ಸ್ಗಳು ನಮಗೆ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿನ ಕೊಡುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಸ್ಟಾಕ್ಗಳಲ್ಲಿ ಟ್ರೇಡ್ ಮಾಡ್ತೀವಿ. ಇನ್ ಕೇಸ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲೂ ಕೂಡ ನಮಗೆ ಯಾವುದಾದ್ರೂ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಿದ್ರೆ ಅಲ್ಲೂ ಕೂಡ ಟ್ರೇಡ್ ಮಾಡ್ತೀವಿ. ಬಟ್ ಈಗ ಸ್ವಲ್ಪ ಮಾರ್ಕೆಟಲ್ಲಿ ವಾಲಟಿಲಿಟಿ ಇರೋದ್ರಿಂದ ಸ್ವಲ್ಪ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನ ಸ್ವಲ್ಪ ದಿನ ಅವಾಯ್ಡ್ ಮಾಡ್ತೀವಿ. ಸೊ ಇದಿಷ್ಟು ಇವತ್ತಿನ ಓವರಾಲ್ ಅನಾಲಿಸಿಸ್ ಬಂದು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.